ಎಲ್ಲೋ ಎವ್ರಿವನ್, ಆರ್ ನೇಮ್ಸ್ ನರ್ಸಿಂಗ್ ಅಪ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ನಾರ್ಸೆಟ್ ಲೆವೆಲ್ನ ಫಸ್ಟ್ ಅಥವಾ ಸೆಕೆಂಡ್ ಟೈಮ್ ಅಪ್ಲೈ ಮಾಡ್ತಾ ಇದ್ದೀರಾ, ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಯಾಕಂದ್ರೆ ಈ ವಿಡಿಯೋದಲ್ಲಿ ನಾನು ನಾರ್ಸೆಟ್ ಲೆವೆಲ್ನಲ್ಲಿ ಕ್ವಶನ್ನ ಹೇಗೆ ಅಟೆಂಪ್ಟ್ ಮಾಡಬೇಕು, ಎಷ್ಟು ಕ್ವಶನ್ ಅಟೆಂಪ್ಟ್ ಮಾಡಬೇಕು, ನಾವು ನೆಗೆಟಿವ್ ಮಾರ್ಕ್ಸ್ನ ಹೇಗೆ ಅವಾಯ್ಡ್ ಮಾಡಬೇಕು, ಹಾಗೆ ನಾವು ಕ್ವಶನ್ ಎಲಿಮಿನೇಟ್ ಟೆಕ್ನಿಕ್ನ ಹೇಗೆ ಯೂಸ್ ಮಾಡಬೇಕು, ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾವು ನಾರ್ಸೆಟ್ 11 ಅನ್ನು ನೋಡೋದಾದ್ರೆ ನಾರ್ಸೆಟ್ 11 ಅಲ್ಲಿ ಟೋಟಲ್ 2 ಸ್ಟೇಜ್ ಇದೆ, ಸ್ಟೇಜ್ 1 ಅಂಡ್ ಸ್ಟೇಜ್ 2. ಸ್ಟೇಜ್ 1 ನಾವು ಪ್ರಿಲಿಮ್ಸ್ ಅಂತ ಹೇಳ್ತೀವಿ. ಪ್ರಿಲಿಮ್ಸ್ ನ ನೋಡೋದಾಯ್ತು ಅಂತಂದ್ರೆ ಇದ್ರಲ್ಲಿ ನಮಗೆ ಒಟ್ಟು 5 ಸೆಕ್ಷನ್ ಇರುತ್ತೆ. ಟೋಟಲ್ 100 ಮಾರ್ಕ್ಸ್ ಇರುತ್ತೆ. ನಮಗೆ ಈಚ್ ಸೆಕ್ಷನ್ ಅಲ್ಲಿ ಬಂದು 18 ನಿಮಿಷ ಇರುತ್ತೆ, ಹಾಗೆ 20 ಕ್ವಶನ್ಸ್ ಇರುತ್ತೆ. ನಾವು ಈ 18 ನಿಮಿಷದಲ್ಲಿ 20 ಕ್ವಶನ್ ಅಟೆಂಪ್ಟ್ ಮಾಡೋದು ತುಂಬಾ ಕಷ್ಟನೇ. ಯಾಕೆಂತಂದ್ರೆ ಒಂದು ಕ್ವಶನ್ಗೆ ನಾವು 1 ನಿಮಿಷ ಕೂಡ ಸಿಗೋದಿಲ್ಲ. ಸೊ ಅದರಿಂದ ನಾವು ಈ ವಿಡಿಯೋದಲ್ಲಿ ಯಾವ ರೀತಿ ನಾವು ಕ್ವಶನ್ಸ್ ನ ಅಟೆಂಪ್ಟ್ ಮಾಡಬೇಕು, ಯಾವ ರೀತಿ ನಾವು ಟೈಮ್ ನ ಮ್ಯಾನೇಜ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ನಾವು ನಾರ್ಸೆಟ್ ಕ್ವಶನ್ಸ್ ನ ನಾವು ಅಟೆಂಪ್ಟ್ ಮಾಡುವಾಗ ಕ್ವಶನ್ಸ್ ಏನಿದೆ ಅದನ್ನ ನಾವು ಸಂಪೂರ್ಣವಾಗಿ ಓದಬೇಕಾಗುತ್ತೆ. ಆ ಕ್ವಶನ್ ಅಲ್ಲಿ ನಾವು ಲಾಸ್ಟ್ ಅಲ್ಲಿ ನೋಡಬಹುದು. ಯಾಕೆ ಅಂತಂದ್ರೆ ಅದರಲ್ಲಿ ಲೀಸ್ಟ್ ಅಂತ ಕೊಟ್ಟಿರ್ತಾರೆ, ಅಥವಾ ಫಸ್ಟ್ ಪ್ರಿಯಾರಿಟಿ ಅಂತ ಕೊಟ್ಟಿರ್ತಾರೆ, ಅಥವಾ ಎಕ್ಸ್ಪೆಕ್ಟ್ ಅಂತ ಕೊಟ್ಟಿರ್ತಾರೆ, ಅಥವಾ ನಾಟ್, ಮೋಸ್ಟ್, ಬೆಸ್ಟ್, ಫಸ್ಟ್ ಅಥವಾ ಫಸ್ಟ್ ಪ್ರಿಯಾರಿಟಿ, ಈ ತರದನ್ನ ಕ್ವಶನ್ ಅಲ್ಲಿ ಅವರು ಕೇಳಿರ್ತಾರೆ. ಅದರಿಂದ ನಾವು ಕ್ವಶನ್ ನಾವು ಮೊದಲೊಂದು 2 ಲೈನ್ ನೋಡ್ಬಿಟ್ಟು ನಾವು ಇದಕ್ಕೆ ಆನ್ಸರ್ ಗೊತ್ತು ಅಂತೇಳಿ ನಾವು ಡೈರೆಕ್ಟ್ ಆಪ್ಷನ್ ನ ಚೂಸ್ ಮಾಡಬಾರ್ದು. ಕ್ವಶನ್ಸ್ ಏನಿದೆ ಆ ಕ್ವಶನ್ ನಾವು ಕಂಪ್ಲೀಟ್ ಆಗಿ ನಾವು ಓದ್ಬೇಕಾಗುತ್ತೆ. ಹಾಗೆ ನಾವು ಆನ್ಸರ್ ನಾವು ಸೆಲೆಕ್ಟ್ ಮಾಡುವಾಗ ಟೋಟಲ್ 3 ರೌಂಡ್ ಆಗಿ ಆನ್ಸರ್ ನಾವು ಸೆಲೆಕ್ಟ್ ಮಾಡಿದ್ರೆ ಬೆಟರ್ ಅನ್ಕೊಳ್ತೀನಿ. ಯಾಕೆಂತಂದ್ರೆ ಟೈಮು ನಮ್ಗೆ 18 ನಿಮಿಷ ಕಡಿಮೆ ಇದೆ. ಬಟ್ ಆದ್ರೂ ಏನಂತ ಅಂದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡಬೇಕು. ಹಾಗೆ ನಾವು ಯಾವುದೋ ಒಂದು ಕ್ವಶನ್ಸ್ ತುಂಬಾ ಲೆಂದಿ ಆಗಿರುತ್ತೆ, ನಾವು ಆ ಕ್ವಶನ್ಗೆ ತುಂಬಾ ಟೈಮ್ ಸ್ಪೆಂಡ್ ಮಾಡ್ತಾ ಇತ್ತು ಅಂತಂದ್ರೆ ನಮ್ದು 18 ನಿಮಿಷ ಆಗಿ ಅದು ನೆಕ್ಸ್ಟ್ ಸೆಕ್ಷನ್ಗೆ ಹೋಗೋ ಚಾನ್ಸಸ್ ಇರುತ್ತೆ. ಅದರಿಂದ ಏನ್ ಮಾಡಿ ಅಂತ ಅಂದ್ರೆ ಫಸ್ಟ್ ರೌಂಡ್ ಅಲ್ಲಿ ನಿಮ್ಗೆ 100% ಆನ್ಸರ್ ಗೊತ್ತಿತ್ತು ಅಂದ್ರೆ ಆ ಆನ್ಸರ್ ನ ಚೂಸ್ ಮಾಡಿ ಮತ್ತೆ ನೆಕ್ಸ್ಟ್ ಕ್ವಶನ್ಗೆ ಜಂಪ್ ಆಗಿ. ನೆಕ್ಸ್ಟ್ ಕ್ವಶನ್ ನಿಮ್ಗೆ ಏನಾದ್ರು ಆ ಕ್ವಶನ್ ಲೆಂದಿ ಇತ್ತು, ಅಥವಾ ಡ್ರಗ್ ಕ್ಯಾಲ್ಕುಲೇಷನ್ ಅಥವಾ ಸೆನೆರಿಯೋ ಬೇಸ್ಡ್ ಕ್ವಶನ್ಸ್, ಈ ತರ ಏನಾದ್ರು ಕ್ವಶನ್ಸ್ ಲೆಂದಿ ಇತ್ತು ಅಂತಂದ್ರೆ ಆ ಕ್ವಶನ್ ಸ್ಕಿಪ್ ಮಾಡಿ ಯಾವ್ದೆಲ್ಲ 1 ಲೈನರ್ ಅಥವಾ 2 ಲೈನ್ ಅಲ್ಲಿ ಇದೆ ಆ ಕ್ವಶನ್ಸ್ ನಿಮ್ಗೆ ಆನ್ಸರ್ ಗೊತ್ತಿದೆ ಅನ್ನೋದಿದ್ರೆ ಆ ಕ್ವಶನ್ ನೀವು ಅಟೆಂಪ್ಟ್ ಮಾಡಿ. ನೆಕ್ಸ್ಟ್ ಏನ್ ಮಾಡಿ ಅಂತಂದ್ರೆ ಎಗೇನ್ ನೀವು ಸೆಕೆಂಡ್ ರೌಂಡ್ ಬನ್ನಿ. ಸೆಕೆಂಡ್ ರೌಂಡ್ ಬರೋದಕ್ಕಿಂತ ಮೊದ್ಲೇನಂತಂದ್ರೆ ನಿಮ್ದು ಯಾವ್ದೆಲ್ಲ ಲೆಂದಿ ಇರುತ್ತೆ ಕ್ವಶನ್ ಅದನ್ನ ನಿಮ್ಗೆ ಮಾರ್ಕ್ ಫಾರ್ ರಿವ್ಯೂಗೆ ಇಟ್ಕೊಳ್ಳೋದಿದ್ರೆ ಮಾರ್ಕ್ ಫಾರ್ ರಿವ್ಯೂಗೆ ಇಟ್ಕೊಳ್ಳಿ. ಇಲ್ಲಪ್ಪ ನಾ ಡೈರೆಕ್ಟ್ ಹಾಗೆ ಬಂದು ಅಟೆಂಡ್ ಮಾಡ್ತೀನಿ ಅಂದ್ರೂ ಕೂಡ ಹಾಗೆ ಬಂದು ಅಟೆಂಡ್ ಮಾಡಿ. ಮಾರ್ಕ್ ಫಾರ್ ರಿವ್ಯೂ ಇಟ್ಕೋತು ಅಂದ್ರೆ ಆಕ್ಚುಲಿ ಟೈಮ್ ಮ್ಯಾನೇಜ್ಮೆಂಟ್ ಆಗುತ್ತೆ. ಯಾಕಂದ್ರೆ ನೀವು ಎಲ್ಲಾ ಕ್ವಶನ್ಸ್ ಬಂದು ಚೆಕ್ ಮಾಡೋದ್ರಿಂದ ಟೈಮ್ ಅದಲ್ಲಿ ಜಾಸ್ತಿ ತಗೊಳುತ್ತೆ. ಸೊ ನೀವು ಮಾರ್ಕ್ ಫಾರ್ ರಿವ್ಯೂ ಅಲ್ಲಿ ಯಾವ್ದನ್ನ ಸ್ಕಿಪ್ ಮಾಡಿರ್ತೀರಿ ಅದನ್ನ ಬಂದು ಅಟೆಂಡ್ ಮಾಡೋದ್ರಿಂದ ತುಂಬಾ ಟೈಮ್ ಮ್ಯಾನೇಜ್ಮೆಂಟ್ಗೆ ಈಸಿ ಆಗುತ್ತೆ. ಸೆಕೆಂಡ್ ರೌಂಡ್ಸ್ ಅಲ್ಲಿ ಏನಂತಂದ್ರೆ ನಿಮ್ಗೆ ಆನ್ಸರ್ ಗೊತ್ತಿರುತ್ತೆ, ಬಟ್ ನಿಮ್ಗೆ 50% ಡೌಟ್ ಇರುತ್ತೆ. ಎ ಅಥವಾ ಬಿ ಅಥವಾ ಸಿ ಮತ್ತೆ ಡಿ ಅಲ್ಲಿ 2 ಆನ್ಸರ್ ನೋಡುವಾಗ್ಲೂ ಸಿಮಿಲರ್ ಇರುತ್ತೆ. ಮೇ ಬಿ ಬಿ ಇರ್ಬೋದು ಅಥವಾ ಡಿ ಇರ್ಬೋದು, ಈ ತರ ಅನಿಸ್ತಾ ಇರ್ತದೆ. ಇಂಥ ಆಪ್ಷನ್ ಅಲ್ಲಿ ಏನ್ ಮಾಡಿ ಅಂತಂದ್ರೆ ನೀವು ಸೆಕೆಂಡ್ ರೌಂಡ್ ಅಲ್ಲಿ ಫಸ್ಟ್ ನಿಮ್ಗೆ ಯಾವ್ದು ಇದಕ್ಕೆ ಕರೆಕ್ಟ್ ಆನ್ಸರ್ ಅಲ್ಲ ಅನ್ನೋದೇನಿದೆ ಅದನ್ನ ಎಲಿಮಿನೇಟ್ ಮಾಡಿ. ಸೊ 2 ಆಪ್ಷನ್ ಎಲಿಮಿನೇಟ್ ಮಾಡಾದ್ಮೇಲೆ ನೀವು ಉಳ್ಕೊಳ್ಳೋದು ನಿಮ್ಗೆ 2 ಆಪ್ಷನ್ಸ್ ಇರುತ್ತೆ. ಆ 2 ಆಪ್ಷನ್ ಅಲ್ಲಿ ನಿಮ್ಗೆ ಯಾವ್ದು ಪರ್ಫೆಕ್ಟ್ ಅಂತ ಅನ್ಸುತ್ತೆ ಆ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿ. ಇದ್ರಲ್ಲಿ ಏನಂತಂದ್ರೆ ನೀವು ಫಸ್ಟ್ ಆಪ್ಷನ್ ನ ಕ್ಲಿಕ್ ಮಾಡಿರ್ತೀರಾ, ಮತ್ತೆ ನಿಮ್ಗೆ ಅನ್ಸುತ್ತೆ ಓ ಮೇ ಬಿ ಎ ಅಲ್ಲ ಬಿ ಅಂತ ಇರ್ಬೋದು ಅಂದ್ಬಿಟ್ಟು ಮತ್ತೆ ಚೇಂಜ್ ಮಾಡ್ಬಿಡ್ತೀರಾ. ಆಲ್ಮೋಸ್ಟ್ ಏನಂತಂದ್ರೆ ನೀವು ಫಸ್ಟ್ ಆಪ್ಷನ್ ನೀವು ಯಾವ್ದು ಕ್ಲಿಕ್ ಮಾಡಿರ್ತೀರಿ ಅದೇ ಆನ್ಸರ್ ಆಲ್ಮೋಸ್ಟ್ 100% ಕರೆಕ್ಟ್ ಇರೋ ಚಾನ್ಸಸ್ ಇರುತ್ತೆ. ಎಲ್ಲಾ ಟೈಮು ಫಸ್ಟ್ ನೀವೇನ್ ಕೊಟ್ಟಿರ್ತೀರ ಅದೇ ಕರೆಕ್ಟ್ ಅಂತ ಹೇಳಲ್ಲ. ಸಮ್ ಟೈಮ್ ರಾಂಗ್ ಇರ್ಬೋದು, ನೀವು ಸೆಕೆಂಡ್ ಟೈಮ್ ಬಂದು ಅದನ್ನ ನೀವು ಚೇಂಜ್ ಮಾಡೋ ಚಾನ್ಸಸ್ ಇರುತ್ತೆ. ಬಟ್ ಮೋಸ್ಟ್ ಆಫ್ ದಿ ಟೈಮ್ ಏನಂತ ಅಂದ್ರೆ ನೀವು ಫಸ್ಟ್ ಯಾವ ಆನ್ಸರ್ ಕೊಟ್ಟಿರ್ತೀರಾ ಅದೇ ಆನ್ಸರ್ ಕರೆಕ್ಟ್ ಆಗಿರುತ್ತೆ. ನೀವೇನು ಫಸ್ಟ್ ಆನ್ಸರ್ ನ ಸೆಲೆಕ್ಟ್ ಮಾಡ್ತೀರಿ ರೀಸನ್ ಇಲ್ಲದೆ ಫಸ್ಟ್ ಆನ್ಸರ್ ಅಂತ ಹೇಳಿ ಸೆಲೆಕ್ಟ್ ಮಾಡಕ್ ಹೋಗ್ಬೇಡಿ. ನಿಮ್ಗೊಂದು ಐಡಿಯಾ ಇದ್ದು ಇದೇ ಆನ್ಸರ್ ಇರ್ಬೋದು ಅಂತ ಹೇಳಿ ಅದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಸೆಕೆಂಡ್ ರೌಂಡ್ ಆದ್ಮೇಲೆ ಥರ್ಡ್ ರೌಂಡ್ ಬನ್ನಿ. ಥರ್ಡ್ ರೌಂಡ್ ಅಲ್ಲಿ ಏನಂತ ಅಂದ್ರೆ ಕ್ವಶನ್ ಫುಲ್ ಲೆಂತಿ ಆಗಿರೋ ಕ್ವಶನ್ಸ್, ಸೆನೆರಿಯೋ ಬೇಸ್ಡ್ ಕ್ವಶನ್ಸ್ ಅಥವಾ ಡ್ರಗ್ ಕ್ಯಾಲ್ಕುಲೇಷನ್ ಕ್ವಶನ್ಸ್, ಈ ತರ ಕ್ವಶನ್ಸ್ ನ ಥರ್ಡ್ ರೌಂಡ್ ಅಲ್ಲಿ ಅಟೆಂಪ್ಟ್ ಮಾಡಿ. ಯಾಕೆಂತಂದ್ರೆ ಇಲ್ಲಿ ಏನಂತ ಅಂದ್ರೆ ತುಂಬಾ ಲೆಂದಿ ಆಗಿರುತ್ತೆ ಕ್ವಶನ್ಸ್, ನಿಮ್ಗೆ ಟೈಮ್ ಜಾಸ್ತಿ ಬೇಕು. ಇಂಥ ಕ್ವಶನ್ ನೀವು ಲಾಸ್ಟ್ ರೌಂಡ್ ಅಲ್ಲಿ ಇಟ್ಕೋಬೇಕು. ಸೊ ಅವಾಗ ಏನ್ ಮಾಡಿ ಅಂತಂದ್ರೆ ಥರ್ಡ್ ರೌಂಡ್ ಅಲ್ಲಿ ಡ್ರಗ್ ಕ್ಯಾಲ್ಕುಲೇಷನ್ ಆಗಿರ್ಬೋದು, ಅಥವಾ ಸೆನೆರಿಯೋ ಬೇಸ್ಡ್ ಕ್ವಶನ್ಸ್ ಆಗಿರ್ಬೋದು, ಅಥವಾ ಕ್ಲಿನಿಕಲ್ ಬೇಸ್ಡ್ ಅಥವಾ ಪ್ರಿಯಾರಿಟಿ ಬೇಸ್ಡ್ ಕ್ವಶನ್ಸ್, ಈ ತರ ಕ್ವಶನ್ಸ್ ನ ನೀವು ಥರ್ಡ್ ರೌಂಡ್ಸ್ ಅಲ್ಲಿ ಅಟೆಂಪ್ಟ್ ಮಾಡಿ. ಇಲ್ಲೇನಂತಂದ್ರೆ ಒಂದು ಕ್ವಶನ್ಗೆ ಅಟ್ಲೀಸ್ಟ್ ನೀವೊಂದು 2 ನಿಮಿಷ ತಗೊಳ್ಳಿ. 2 ನಿಮಿಷದೊಳಗಡೆ ಆ ಕ್ವಶನ್ಸ್ ಸಾಲ್ವ್ ಆಗ್ತಾ ಇಲ್ವಾ, 2 ನಿಮಿಷದೊಳಗಡೆ ಡ್ರಗ್ ಕ್ಯಾಲ್ಕುಲೇಷನ್ ನಿಮ್ಗೆ ಆನ್ಸರ್ ಸಿಗ್ತಾ ಇಲ್ಲ ಅಂತಂದ್ರೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡಿ, ನೆಕ್ಸ್ಟ್ ಕ್ವಶನ್ ನ ನೋಡಿ.
ನೀವು ಕೆಲವೊಂದು ಟಾಪಿಕ್ ನ ಓದಿರ್ತೀರಿ, ಲೈಕ್ ಡ್ರಗ್ ಕ್ಯಾಲ್ಕುಲೇಷನ್ ಆಗಿರ್ಬೋದು, ಅಥವಾ ಸೆನರಿಯೋ ಬೇಸ್ಡ್ ಕ್ವಶನ್ಸ್ ಅಲ್ಲಿ ನಿಮಗೆ ಪ್ರಿಯಾರಿಟಿ ಬೇಸ್ಡ್ ಕ್ವಶನ್ಸ್, ಈ ತರದ ಯಾವ್ದೋ ಒಂದು ಕ್ವಶನ್ ಅಲ್ಲಿ ನಿಮ್ಗೆ ಗೊತ್ತಿರುತ್ತೆ, ನಾನು ಈ ಟಾಪಿಕ್ ನ ಓದಿದ್ದೀನಿ, ನಾ ಸ್ವಲ್ಪ ಟೈಮ್ ಇಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನನ್ಗೆ ಆನ್ಸರ್ ಸಿಗುತ್ತೆ ಅಂತ. ಬಟ್ ನೀವು ಅಲ್ಲಿ ಟೈಮ್ ನ ಒಂದೇ ಕ್ವಶನ್ಗೆ ನೀವು ಕೊಡ್ತು ಅಂತ ಅಂದ್ರೆ ನೆಕ್ಸ್ಟ್ ನಿಮ್ಗೆ ಗೊತ್ತಿರುವಂತ ಆನ್ಸರ್ ಕೂಡ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನಿಮ್ಗೆ ಸ್ಕೋರ್ ಬೇಕು ಅಂತಂದ್ರೆ ಇಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ತುಂಬಾ ಮುಖ್ಯ. ಸೊ ನಿಮ್ಗೆ ಇಲ್ಲಿ 2 ನಿಮಿಷದಲ್ಲಿ ಆನ್ಸರ್ ಸಿಗ್ತಾ ಇಲ್ಲ ಅಂತಂದ್ರೆ ಓಕೆ, ಸ್ಕಿಪ್ ಮಾಡಿ ಮುಂದೆ ಹೋಗಿ ನೆಕ್ಸ್ಟ್ ಕ್ವಶನ್ಸ್ ನ ಅಟೆಂಪ್ಟ್ ಮಾಡಿ. ಆ ಕ್ವಶನ್ಸ್ ಎಲ್ಲ ಉಳಿದಾದ್ಮೇಲೆ ಬೇಕಾದ್ರೆ ಟೈಮ್ ನಿಮ್ಮಲ್ಲಿ ಇದ್ರೆ ಈ ಕ್ವಶನ್ ಬಂದು ಅಟೆಂಪ್ಟ್ ಮಾಡಿ, ಇಲ್ಲ ಅಂತಂದ್ರೆ ಪರವಾಗಿಲ್ಲ, ಈ ಕ್ವಶನ್ ಸ್ಕಿಪ್ ಮಾಡ್ಬಿಡಿ. ಯಾಕೆಂದ್ರೆ ನಾಟ್ ಸೆಟ್ ಅಲ್ಲಿ ಏನಂತಂದ್ರೆ ನಮ್ಗೆ ಪ್ರತಿ ಕ್ವಶನ್ ಅಟೆಂಪ್ಟ್ ಮಾಡ್ಬೇಕಂತ ಏನಿಲ್ಲ. ಯಾಕೆಂದ್ರೆ ನಾವು ಇಲ್ಲಿ ಎಷ್ಟು ಕ್ವಶನ್ಸ್ ನ ಸ್ಕಿಪ್ ಮಾಡ್ತೀವಿ ಅಷ್ಟು ನಮ್ಗೆ ನೆಗೆಟಿವ್ ಮಾರ್ಕ್ಸ್ ಕಡಿಮೆ ಆಗುತ್ತೆ. ಪ್ರತಿ ಸೆಕ್ಷನ್ ಎಂಡ್ ಆಗೋಕ್ಕಿಂತ ಮೊದಲು ನಿಮ್ಗೆ ಏನಾದರೂ ಟೈಮ್ ಇತ್ತು ಅಂತ ಅಂದ್ರೆ ಆ ಸೆಕ್ಷನ್ ಅಲ್ಲಿ ನೀವು ಎಷ್ಟು ಆನ್ಸರ್ನ ಅಟೆಂಪ್ಟ್ ಮಾಡಿದೀರಾ ಅಂತ ಅಂದ್ಬಿಟ್ಟು ನಿಮ್ದು ಏನು ಅಡ್ಮಿಟ್ ಕಾರ್ಡ್ ಇದೆ ಅದರಿಂದ ಸ್ವಲ್ಪ ನೋಟ್ ಮಾಡ್ಕೊಳ್ಳಿ. ಏನಕ್ಕಂತ ಅಂದ್ರೆ ಒಂದ್ 2-3 ಸೆಕ್ಷನ್ ಅಲ್ಲಿ ನಿಮ್ಗೆ ಆನ್ಸರ್ ಗೊತ್ತಿಲ್ಲದೆ ತುಂಬಾ ಕಡಿಮೆ ಕ್ವಶನ್ಸ್ ನ ಅಟೆಂಪ್ಟ್ ಮಾಡಿರ್ತೀರಾ. ಹಾಗೆ ನೀವು 3 ಅಥವಾ 4ನೇದ ಅಥವಾ 5ನೇದ್ರಲ್ಲಿ ಏನ್ ಮಾಡ್ಬೋದು ಅಂತಂದ್ರೆ ಸ್ವಲ್ಪ ನಿಮ್ಗೆ ಏನು ಕೆಲವೊಂದು ಡೌಟ್ಸ್ ಇರುತ್ತೆ, ಲೈಕ್ 50-50 ನಿಮ್ಗೆ ಏನ್ ಡೌಟ್ಸ್ ಇರುತ್ತೆ ಅಂತದಲ್ಲಿ ನೀವು ಸ್ವಲ್ಪ ಎಲಿಮಿನೇಟ್ ಮಾಡಿಬಿಟ್ಟು ಸೊ ಯಾವ್ದಾದ್ರು ಒಂದು ಆನ್ಸರ್ನ ನೀವು ಚೂಸ್ ಮಾಡ್ಲಿಕ್ಕೆ ಬರುತ್ತದೆ. ಯಾಕೆಂದ್ರೆ ನಾವು ನಾಟ್ ಸೆಟ್ ಅಲ್ಲಿ ಮಿನಿಮಮ್ ಮತ್ತೆ ಮ್ಯಾಕ್ಸಿಮಮ್ ಎಷ್ಟು ಕ್ವಶನ್ಸ್ ನ ಅಟೆಂಪ್ಟ್ ಮಾಡಬೇಕು ಅಂತಂದ್ರೆ ನಾಟ್ ಸೆಟ್ ಅಲ್ಲಿ ಬಂದು ಕಾಂಪಿಟೇಷನ್ ಜಾಸ್ತಿ ಇರೋದ್ರಿಂದ ಎಲ್ಲ ತುಂಬಾ ಜಾಸ್ತಿ ಜನ ಕೋಚಿಂಗ್ ಎಲ್ಲ ತಗೊಂಡು ಎಕ್ಸಾಮ್ ಅಟೆಂಪ್ಟ್ ಮಾಡ್ತಾ ಇರೋದ್ರಿಂದ ಎಲ್ಲರೂ ಆಲ್ಮೋಸ್ಟ್ 90 ಗಂಟನೂ ಅಟೆಂಪ್ಟ್ ಮಾಡ್ತಿದ್ದಾರೆ, 90+ ಕೂಡ ಅಟೆಂಪ್ಟ್ ಮಾಡ್ತಾರೆ. ಸೊ ಅದರಿಂದ ನೀವು ಯೂಶುವಲ್ ಏನ್ ಮಾಡಿ ಅಂತಂದ್ರೆ ಅಟ್ಲೀಸ್ಟ್ 75 to 85 ಅಷ್ಟು ನೀವು ಅಟೆಂಪ್ಟ್ ಮಾಡಲೇಬೇಕು. ಅಷ್ಟ ಒಂದು 85 ಅಷ್ಟು ಅಟೆಂಪ್ಟ್ ಮಾಡಿ. ನಿಮ್ಗೆ ಏನಾದ್ರು ಜಾಸ್ತಿ ಚೆನ್ನಾಗಿ ಆನ್ಸರ್ ಗೊತ್ತಿದೆ, ಪೇಪರ್ ಈಸಿ ಇದೆ ಅಂತಂದ್ರೆ 90 ಗಂಟನೂ ಅಟೆಂಪ್ಟ್ ಮಾಡಿ. ಯಾಕೆಂದ್ರೆ 90+ ನನ್ನ ಪ್ರಕಾರ ತುಂಬಾ ಕಷ್ಟ. ಯಾಕೆಂತಂದ್ರೆ ನೀವು 90+ ಈ ತರ ಎಲ್ಲ ಅಟೆಂಪ್ಟ್ ಮಾಡ್ತು ಅಂತಂದ್ರೆ ನೆಗೆಟಿವ್ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಹಾಗೆ ನಿಮ್ದೆಲ್ಲ ಯಾರೆಲ್ಲ ಸ್ನೇಹಿತರು ನಾಟ್ ಸೆಟ್ ಎಕ್ಸಾಮ್ ಬರೀತಿದ್ದಾರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದ್ರೆ ನಾಟ್ ಸೆಟ್ ಆಗಿರ್ಬೋದು ಅಥವಾ ನರ್ಸಿಂಗ್ ಎಕ್ಸಾಮ್ ಆಗಿರ್ಬೋದು ಅಥವಾ ಯಾವುದೇ ನರ್ಸಿಂಗ್ ಕಂಟೆಂಟ್ ಆಗಿರ್ಬೋದು ಅದನ್ನ ಈ ಚಾನಲ್ ಮುಖಾಂತರ ತಿಳಿಸ್ಕೊಡ್ತೀವಿ. Thank you for watching this video.